ಇವಾಗ ನಿಮ್ಗೆ ಗೊತ್ತಾಗಿದೆ ರಿಯಾಲಿಟಿ ಶೋ ಕರೆಕ್ಟ್ ನಮ್ಮನ್ನ ಹೇಗೆ ಯೂಸ್ ಮಾಡ್ಕೊತಾರೆ, ಅವ್ರು ಹೇಗೆ ತಗೋತಾರೆ, ಅದರಿಂದ ನಮಗೇನು ಫೇಮ್ ಬರುತ್ತೆ, ಡೆಫಿನೆಟ್ಲಿ ಇದರಿಂದ ನಿಮಗೇನು ಫೇಮ್ ಬಂತು ಈಗ ಆಗಿರೋದ್ರಿಂದ ಫೇಮ್ ಬಂತ ಏನಾದರೂ? ಇಲ್ಲ ನನಗೆ ಆಲ್ಮೋಸ್ಟ್ ಈಗ 1 crore 75 ಇತ್ತು. ಈಗ ಜಸ್ಟ್ ಬಿಕಾಸ್ ಆಫ್ ದ ಪ್ರೋಗ್ರಾಮ್ ಈಗ 1 crore 45 ಆಗಿದೆ. ಸೊ ಆಲ್ಮೋಸ್ಟ್ ಸೋ ಮೆನಿ, ಅಷ್ಟು ಫಾಲೋವರ್ಸ್ ನಂದು, ಅಷ್ಟು 1000 ಫಾಲೋವರ್ಸ್ ನನ್ನನ್ನು ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ. ಸೊ ಅದು ಮತ್ತೆ ಸಂಪಾದನೆ ಮಾಡಬೇಕಂದ್ರೆ ನನಗೆ ಆಲ್ಮೋಸ್ಟ್ ಒಂದು 3-4 months ಆಗುತ್ತೆ, ವಿಚ್ ಇಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ದಟ್ ಇಸ್ ವೆರಿ ಬ್ಯಾಡ್. ಬಿಕಾಸ್ ಎಲ್ಲರಿಗೂ ಅಕಾರ್ಡಿಂಗ್ ಆಗಿ ಎಲ್ಲರಿಗೂ ಹೇಳಬೇಕಂದ್ರೆ ಆಶ್ ಬಂದ್ಬಿಟ್ಟು ತುಂಬ ಆ್ಯಟಿಟ್ಯೂಡ್ ಗರ್ಲ್, ಅವಳಿಗೆ ತುಂಬ ಜಾಸ್ತಿ ಆ್ಯಟಿಟ್ಯೂಡ್ ಇದೆ, ಅವಳು ಒಂಥರ ಬಜಾರಿ ಥರ, ಯಾರ ಹತ್ರನೂ ಅಷ್ಟು ಮಾತಾಡಲ್ಲ. ಬಟ್ ಒಂದ್ಸರಿ ನನ್ನ ಜೊತೆ ಬಂದು ಮಾತಾಡಿದ್ರೆ ಐ ಆಮ್ ಅ ಬಟರ್ ಟು ಎವ್ರಿಬಡಿ, ಐ ಆಮ್ ಸೋ ಸ್ವೀಟ್, ಐ ಆಮ್ ವೆರಿ ನೈಸ್. ಈಗ ಎಲ್ಲರಿಗೂ ಗೊತ್ತಿಲ್ಲದವರು ಅವ್ರು ಬಂದ್ಬಿಟ್ಟು ನನಗೆ ಮೆಸೇಜ್ ಎಲ್ಲ ಮಾಡ್ತಿದ್ದಾರೆ, ಎಷ್ಟೋ ಲಕ್ಷ ಜನ ಎಲ್ಲ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಇಲ್ಲ ಅಕ್ಕ ನಾವು ಅಂದ್ಕೊಂಡಿದ್ವಿ ನೀವು ಆ ಥರ ಅಂತ ಹೇಳ್ಬಿಟ್ಟು, ನೀವು ಇಷ್ಟು ಫ್ರೆಂಡ್ಲಿ ಆಗಿದ್ದೀರಲ್ಲ ನನಗೆ ಗೊತ್ತೇ ಇರಲಿಲ್ಲ ಅಂತ ಅವರು. ಅದೇ ವೆನ್ ಯು ಗೆಟ್ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಇರಲ್ಲ, ಇದಕ್ಕೆ. ಇವಾಗ ನೀವೇನಾದರೂ ಬಿಗ್ ಬಾಸ್ಗೆ ನೆಕ್ಸ್ಟ್ ಬಂದರೆ ಜನ ಏನೆಲ್ಲ ಎಕ್ಸೆಪ್ಟ್ ಮಾಡ್ಬೋದು ನಿಮ್ಮಿಂದ? ಎಕ್ಸ್ಪೆಕ್ಟ್ ಈಗ ಲಾಸ್ಟ್ ಸೀಸನಲ್ಲಿ ಇವರಿದ್ರು, ಯಾರು ಶೃಂಗೇರಿ ಅಂತ ಒಂದು ಹುಡುಗಿ, ಅವ್ರದ್ದು ಯಾರು ಹೇಳಿ, ಸಂಗೀತ. ಕರೆಕ್ಟ್ ಸಂಗೀತ ಅವರಿದ್ರು. ಅವರು ಕರೆಕ್ಟಾಗಿ ನಿಂತಿದ್ರು, ರಾಂಗ್ ಆಗಿ ನಿಂತಿದ್ರು ಅಲ್ವಾ. ಅವ್ರ ಬಳೆ ಅಂತ ಒಂದು ಟಾಸ್ಕ್ ಬಂತು ನೋಡಿ ಅಲ್ವಾ, ಅದು ಫುಲ್ ಕಾಂಟ್ರವರ್ಸಿ ಅವ್ರದ್ದೇ ಇದ್ದಿದ್ದು. ಸೊ ಅದೇ ಥರ ಫೆಮಿನಿಸಮ್ ಅಂತ ಬಂದಾಗ ನಾನು ಹುಡುಗಿರಿಗೆ ನಿಲ್ತೀನಿ, ಹಂಗೆ ಸಪೋಸ್ ಇಲ್ಲ ಅವರೇ ರೈಟು ಹುಡುಗರೇ ರೈಟು ಅಂತ ಹೇಳಿದ್ರೆ ಹುಡುಗರಿಗೆ ನಿಂತೀನಿ. ಸೊ ಯಾವುದಕ್ಕೆ ರೈಟು ಯಾವುದಕ್ಕೆ ರಾಂಗ್ ಅಂತ ನಾನು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿಟ್ಟಿದ್ದೀನಿ. ಅವ್ರನ್ನ ಏನು ಬರೀ ಕಂಟೆಸ್ಟೆಂಟ್ಸ್ನ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಬೇಕಷ್ಟೇ ನಾನು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಂದರೆ ಆ ಜಾಗನ ನೀವು ತುಂಬೋದು, ಅಂದರೆ ಆ ಸಂಗೀತ ಶೃಂಗೇರಿ ಅನ್ನೋ ಒಂದು ಪ್ಲೇಸ್ನ ನೀವು ತುಂಬೋದು? ಇಲ್ಲ ಅವ್ರು ಎಲ್ಲೋ ಇದ್ದಾರೆ, ನಾನು ಬಂದ್ಬಿಟ್ಟು ಅವ್ರ ಜೂನಿಯರ್ ನಾನೀಗ. ಸೊ ಈಗ ಅವ್ರನ್ನ ನಾನು ಫಾಲೋ ಮಾಡಬೇಕಂದ್ರೆ ಡೆಫಿನೆಟ್ಲಿ ಮಾಡ್ತೀನಿ. ಈಗ ಅವ್ರ ಫುಡ್ ಸ್ಟೆಪ್ಸ್ ಎಲ್ಲ, ಅವರು ಬಿಗ್ ಬಾಸಲ್ಲಿ ಏನೇನೆಲ್ಲ ಅವ್ರ ಹೆಜ್ಜೆಗಳೆಲ್ಲ ಫಾಲೋ ಮಾಡಬೇಕಂದ್ರೆ ಡೆಫಿನೆಟಾಗಿ ಫಾಲೋ ಮಾಡ್ತೀನಿ. ಇಸ್ ಬಿಕಾಸ್ ಶಿ ವಾಸ್ ರಾಕಿಂಗ್ ಇನ್ ಸೀಸನ್ 10 ಅಂತ ಹೇಳ್ಬೋದು ಅಲ್ವಾ. ಸೊ ಅವ್ರನ್ನ ಫಾಲೋ ಮಾಡ್ತೀನಿ ಏನಾದ್ರೂ. ಬಿಕಾಸ್ ಅಲ್ಲಿ ಏನು ಗೊತ್ತಾ ಸರ್, ಈಗ ಬಿಗ್ ಬಾಸ್ ಅಂದರೆ ಮನೆಗೂ ಹೋಗೋ ಶೋ ಇದು. ಈಗ ಬರೀ ಒಂದು ಥಿಯೇಟರಲ್ಲಿ ಬಂದ್ಬಿಟ್ಟು ಇಲ್ಲ 1 episode 2 episode 1 ಶೋ 2nd ಶೋ ಆ ಥರ ಎಲ್ಲ ಡೈಲಿ ಹಾಕ್ತಾರೆ, ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ ಯಾರು ಆಶ್ಮೆಲೋ ಯಾರು ಇವರು ಅಂತ ಹೇಳ್ಬಿಟ್ಟಲ್ವಾ. ಸೊ ಕರೆಕ್ಟಾಗಿ ನಾವಿರಬೇಕು. ಫಸ್ಟ್ ಆಫ್ ಆಲ್ ಇಷ್ಟೆಲ್ಲ ಮಾತಾಡಿ ನಾನು ಶೋ ಬಿಟ್ಟು ಬಂದಿದ್ದೀನಲ್ಲ ಆಚೆ, ನಾನು ಬಿಗ್ ಬಾಸ್ಗೆ ಹೋದ್ರೂ ಕರೆಕ್ಟಾಗಿರಬೇಕು ಅಲ್ವಾ. ಮತ್ತೆ ಅಲ್ಲಿ ಏನಾದರೂ ಗೋಲ್ಮಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನ್ನನ್ನೆಲ್ಲರೂ ಹೇಟ್ ಮಾಡ್ತಾರೆ. ನಾನು ಹೆಂಗಿದ್ದೀನೋ ಅದೇ ಥರ ಇರಬೇಕು ಅಂತ ನಾನು ಅನ್ಸ್ಕೊಳ್ತಾ ಇದ್ದೀನಿ. ಈವನ್ ಐ ಹೋಪ್ ದಟ್ ಬಿಗ್ ಬಾಸ್ ಒಳಗಡೆ ಹೋಗ್ತೀನಿ ಅಂತ, ಹೋಪ್ಫುಲಿ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಷ್ಟೆಲ್ಲ ಜರ್ನಿ ನೋಡಿ, ಒಂದು 2 monthsಲ್ಲಿ ನೀವು ಅಂದ್ಕೊಂಡಿರಲಿಲ್ಲ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳ್ಬಿಟ್ಟು ಹೌದು ಇಲ್ಲಿವರೆಗೂ ಬಂದಿದೆ. ಡೆಫಿನೆಟ್ಲಿ. ಈಗ ಕಮೆಂಟ್ಸ್ ಎಲ್ಲ ತುಂಬ ಓದ್ತಾ ಇದ್ದೀನಿ ಅಣ್ಣ ಡೈಲಿ. ಏನಂತ ಗೊತ್ತಾ, ನಿಮ್ಗೇನು ಅಷ್ಟು ಆ್ಯಟಿಟ್ಯೂಡ್ ಇದೆ, ನೀವು ಹಿಂಗೆ ಮಾಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ನಿಮಗೆ ಏನು ಆಗ್ತಾ ಇದೆ ಅಂತಲೇ ಗೊತ್ತಿಲ್ಲ. ಅವ್ರಿಗೆ ಏನು ಆಗ್ತಾ ಇದೆ ಅಲ್ಲಿ ಆಫ್ ಕ್ಯಾಮ್ರಾ ಏನು ಆಗ್ತಾ ಇದೆ ಅಂತಲೇ ಗೊತ್ತಿಲ್ಲ ಅವರಿಗೆ. ಬರೀ ಅವ್ರು ಟಿ ವಿಯಲ್ಲಿ ನೋಡಿಬಿಟ್ಟು ನಮ್ಮನ್ನು ಜಡ್ಜ್ ಮಾಡ್ತಾರೆ. ನೀವು ನಮ್ಮ ಶೂ ಅಲ್ಲಿ ಇದ್ದಿದ್ರೆ, ಇಫ್ ಯು ಕಮ್ ಅಂಡರ್ ಮೈ ಶೂಸ್ ಯು ವಿಲ್ ಡೆಫಿನೆಟ್ಲಿ ಫ್ರೀಕ್ ಔಟ್. ಅಯ್ಯೋ ಆ್ಯಶ್ ಹಿಂಗೆಲ್ಲ ಜಡ್ಜ್ ಮಾಡಿಬಿಟ್ವೆ ನಾವು, ಆ್ಯಶ್ನ ಹಿಂಗೆಲ್ಲ ಮಾಡಬಾರ್ದಾಗಿತ್ತು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಬಟ್ ಅದೆಲ್ಲ ಗೊತ್ತಾಗಬೇಕು ಅಂದರೆ ತುಂಬ ಟೈಮ್ ಆಗುತ್ತೆ. ಯಾಕಂದರೆ ಅವರು ನೋಡೋದು ಇಕ್ಕಿ ಅವ್ರು ನಮ್ಮನ್ನು ಜಡ್ಜ್ ಮಾಡ್ತಾ ಇದ್ದಾರಲ್ಲ. ನಾನು ಎಕ್ಸ್ಪ್ಲೇನ್ ಮಾಡೋದು ಎಷ್ಟು ಜನಕ್ಕೆ ತಲುಪುತ್ತಂತ ಗೊತ್ತಿಲ್ಲ. ನಾನು ಬರೀ ಹ್ಯೂಮಿಲಿಯೇಷನ್ಗೆ ಮತ್ತು ಈ ಥರ ಮೆಡಿಕಲ್ ಸರ್ವಿಸ್ ಇಲ್ಲ ಅನ್ನೋದಕ್ಕೇ ನಾನು ಕ್ವಿಟ್ ಮಾಡಿದ್ದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನನಗೆ ಹೆಲ್ತ್ ಪ್ರಾಬ್ಲಮ್ ಇರಲಿಲ್ಲ, ಮತ್ತು ನನಗೆ ಇದು ಸೆಟ್ ಆಗ್ತಾ ಇಲ್ಲ ಅದು ಸೆಟ್ ಆಗ್ತಾ ಇಲ್ಲ ಅಂತ ನಾನು ಕ್ವಿಟ್ ಮಾಡಿಲ್ಲ. ಇಟ್ ವಾಸ್ ಓನ್ಲಿ ಬಿಕಾಸ್ ಆಫ್ ಹ್ಯೂಮಿಲಿಯೇಷನ್, ಒಬ್ಬರನ್ನ ಕುಗ್ಸೋದು, ಆ್ಯಂಡ್ ಆಲ್ಸೋ ಬಿಕಾಸ್ ಆಫ್ ಮೆಡಿಕಲ್ ಸೇಫ್ಟಿನೇ ನಾನು ಕ್ವಿಟ್ ಮಾಡಿದ್ದು. ಇಲ್ಲಿ ಯಾರ ಮೇಲೂ ಆಪಾದನೆ ಮಾಡ್ತಾ ಇಲ್ಲ ಓನ್ಲಿ ಅಬೌಟ್ ದ ಶೋ, ಬರೀ ಶೋ ಬಗ್ಗೆ ಮಾತ್ರ. ಅಕುಲ್ ಬಾಯ್ ಬೇರೆ ಇಂಟರ್ವ್ಯೂ ಅವರು ಕೇಳಿದ್ರು ನನಗೆ, ಅಕುಲ್ ಬಾಯ್ ಮೇಲೆ ನಿಮಗೆ ತುಂಬ ಕೋಪ ಇದೆಯಾ, ಯಾಕಂದ್ರೆ ಇಷ್ಟೆಲ್ಲ ಕೇಳಿದ್ರಲ್ಲ ಹಿಂಗೆಲ್ಲ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು. ಅವರು ಮೈಕ್ ಹಾಕ್ಕೊಂಡಿರ್ತಾರೆ, ಹಿಂದೆ ಏನು ವಾಯ್ಸ್ ಕೊಡ್ತಾರೆ ಅದೇ ಹೇಳ್ತಾ ಇರೋದು. ಅವ್ರಿಗೊಂದು ಹೈಲೈಟಿಂಗ್ ಪಾಯಿಂಟ್ಸ್ ಕೊಡ್ತಾರೆ. ಮೇ ಬಿ ಅಕುಲ್ ಬಾಯ್ ಬಂದುಬಿಟ್ಟು ವರ್ಡ್ಸಿಂದ ಪ್ಲೇ ಮಾಡೋಣ, ಶಬ್ದಗಳು ಏನೇನೋ ಸೆಂಟೆನ್ಸ್ ಇದೆಯಲ್ಲ ಅದ್ರ ಜೊತೆ ಅವ್ರು ಏನಾದರೂ ಬೇಕಾದರೂ ಆ್ಯಡ್ ಮಾಡ್ಬೋದು. ಆದರೆ ಅವ್ರು ಕೇಳೋ ವಾಯ್ಸಿಂದಾನೇ ಅವ್ರು ಹೇಳ್ತಾ ಇರೋದು. ಸೊ ಐ ಹ್ಯಾವ್ ಟು ಬ್ಲೇಮ್ ದೆಮ್. ನೀವೊಬ್ಬ ಆ್ಯಕ್ಟ್ರೆಸ್ ಆಗಿದ್ರೆ ಗೊತ್ತಾಗುತ್ತೆ ಅಂದರೆ
ಕರೆಕ್ಟ್ ಕರೆಕ್ಟ್ ಒಂದೇ ಕರೆಕ್ಟ್ ಎಮೋಷನ್ಸ್ ಎಲ್ಲ ಕರೆಕ್ಟ್ ಈಗ ಪಟ್ಟಂತ ಗೊತ್ತಾಗುತ್ತೆ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ, ಯಾರಿಗೆಷ್ಟು ಫೋಕಸ್ ಮಾಡ್ತಾ ಇದ್ದಾರೆ ಯಾರಿಗೆಷ್ಟು ಫೋಕಸ್ ಮಾಡ್ತಾ ಇಲ್ಲ. ನನ್ನನ್ನೇ ಫೋಕಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ನನಗೇನಂದರೆ ಬೇಸಿಕ್ ಆಗಿ ಒಂದು ಮರ್ಯಾದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ.